ಕೈಗಾ ಅಣುವಿದ್ಯುತ್ ಸ್ಥಾವರದ ಬಳಕೆಯೊಂದಿಗೆ ವಿಕಿರಣಶೀಲ ಅಂಶಗಳಿರುವ ಸಾಧ್ಯತೆ ಇರುವ ಕದ್ರಾ ಜಲಾಶಯದ ನೀರನ್ನು ಶುದ್ಧೀಕರಿಸಿ ಕಾರವಾರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರಾಗಿ ಪೂರೈಸುವ ಯೋಜನೆಯನ್ನು ಕೈಬಿಟ್ಟು ಕೊಡಸಳ್ಳಿ ಜಲಾಶಯದಿಂದ ನೀರು ಪೂರೈಸುವಂತೆ ಹಿರಿಯ ನ್ಯಾಯವಾದಿ ಕೆಆರ್ ದೇಸಾಯಿ ಆಗ್ರಹಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕದ್ರಾ ನೀರನ್ನ ಕೈಗಾ ಅಣು ಸ್ಥಾವರದ ಶಿಥಿಲೀಕರಣಕ್ಕೆ ಬಳಸಿದ ಬಳಿಕ ಅದೇ ಜಲಾಶಯಕ್ಕೆ ಬಿಡಲಾಗುತ್ತದೆ. ಈ ನೀರನ್ನ ಜಲ್ ಜೀವನ್ ಮಿಷನ್ ಮೂಲಕ ಕುಡಿಯಲು ಪೂರೈಸುವ ಮುನ್ನ ವಿಕಿರಣಶೀಲ ಅಂಶಗಳ ಕುರಿತು ಸಮಗ್ರ ವೈಜ್ಞಾನಿಕ ಪರಿಶೀಲನೆ ನಡೆಸಿ ವರದಿಯನ್ನ ಸಾರ್ವಜನಿಕರಿಗೆ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದ್ರು. ಕೇವಲ ರೀಸೈಕಲ್ ಹಾಗೂ ಫಿಲ್ಟರ್ ಮಾಡೋದ್ರಿಂದ ವಿಕಿರಣವನ್ನ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವೇ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇಂತಹ ನೀರಿನ ಸೇವನೆಯಿಂದ ಭವಿಷ್ಯದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯವಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ರು. ಕೇಂದ್ರ ಪರಿಸರ ಸಚಿವಾಲಯದ ಅನುಮತಿ ಷರತ್ತುಗಳಂತೆ ಕದ್ರಾ ಜಲಾಶಯಕ್ಕೆ ಹೊರಬಿಡುವ ನೀರಿನ ಉಷ್ಣತೆಯ ವ್ಯತ್ಯಾಸ 5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬಾರದು. ಸುರಕ್ಷತಾ ಕ್ರಮಗಳ ಮೇಲ್ವಿಚಾರಣೆಗೆ ಎನ್ಜಿಒ, ಸಾರ್ವಜನಿಕರು, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅರಣ್ಯ ಇಲಾಖೆ ಹಾಗೂ ವಿಕಿರಣ ನಿಯಂತ್ರಣ ಮಂಡಳಿ ಪ್ರತಿನಿಧಿಗಳನ್ನ ಒಳಗೊಂಡ ಸಮಿತಿ ರಚಿಸಬೇಕೆಂಬ ನಿರ್ದೇಶನವಿದ್ರೂ ಇದುವರೆಗೂ ಸಮಿತಿ ರಚನೆ ಹಾಗೂ ಮಾನಿಟರಿಂಗ್ ವಿವರಗಳನ್ನು ಸಾರ್ವಜನಿಕಗೊಳಿಸಿಲ್ಲ ಎಂದು ಆರೋಪಿಸಿದ್ರು. ಇದರಿಂದ ಜನರು ನಾಳೆ ಬೇರೆ ಬೇರೆ ರೋಗಗಳಿಗೂ ಇದಾಗಬಹುದು. ಹಾಗಾಗಿ ಈ ಕ್ರಮ ತಗೊಳ್ಳುವ ಮೊದಲು ಅವರು ಸರಿಯಾಗಿ ಇದರ ಬಗ್ಗೆ ಒಂದು ವಿಚಾರಣೆ ಮಾಡಿಕೊಂಡು ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಆ ರೀತಿ ರೇಡಿಯೋ ಆಕ್ಟಿವಿಟಿ ಇರುವಂತಹ ನೀರನ್ನು ಕುಡಿಯಲಿಕ್ಕೆ ಉಪಯೋಗಕ್ಕೆ ಯೋಗ್ಯ ಇದೆಯೋ ಅನ್ನೋದನ್ನು ಡರಾಯಿಸಬೇಕಾಗಿದೆ. ಆದರೆ ಅದನ್ನೇನು ಮಾಡಿಲ್ಲ. ಅವರ ಹತ್ರ ಎನ್ಕ್ವೈರಿ ಮಾಡಿದ್ರೆ ಅದರ ಬಗ್ಗೆ ಯಾವುದೋ ದಾಖಲೆಗಳನ್ನು ಅವರು ತೋರಿಸಿಲ್ಲ. ಅವ್ರು ಹೇಳೋದೇನು ಹೇಳಿದ್ರೆ ನಾವು ಅದನ್ನು ರೀಸೈಕಲ್ ಮಾಡಿಕೊಂಡು ಮತ್ತೆ ಅದನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಪ್ರಕಾರ ಈಗ ಅವರಿಗೆ ಮತ್ತೊಂದು ಆಪ್ಷನ್ ಇದೆ. ಕೊಡಸಳ್ಳಿಯಿಂದ ಅವರು ನೀರನ್ನು ಸರಬರಾಜು ಮಾಡಿದರೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಆಗುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಕೊಡಸಳ್ಳಿ ಇದು ಡ್ಯಾಮ್ ಇದೆ, ಅದು ಮೇಲ್ಗಡೆಗೆ ಇದೆ. ಕೈಗಾ ಪ್ರಾಜೆಕ್ಟಿನ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ. ಇದು ಡೈರೆಕ್ಟ್ ಕದ್ರಾ ಡ್ಯಾಮಿಗೆ ಅವರು ನೀರನ್ನು ಕೂಲ್ ಮಾಡಿದ ನೀರನ್ನು ಬಿಡ್ತಾ ಇದ್ದಾರೆ ಪ್ರಾಜೆಕ್ಟ್ದಿಂದ. ಅಲ್ಲಿ ಸರಿಯಾಗಿ ಈಗ ಸರ್ಕಾರದಿಂದ ಅವರು ಈ ಎನ್ವೈರನ್ಮೆಂಟ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಕೈಗಾದವರು ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಅಂತೇಳಿ ಅವರಿಗೆ ಡೈರೆಕ್ಷನ್ ಇದೆ. ಅದರಲ್ಲಿ 2 NGOsಗಳು ಪಬ್ಲಿಕ್ ಅಥವಾ 2 NGOsಗಳನ್ನು ಮೆಂಬರ್ ಆಗಿ ಮಾಡಬೇಕು. ಅದರ ಹೊರತಾಗಿ ಪ್ರತಿಯೊಂದು ಇದೊಂದು ರಿಪ್ರೆಸೆಂಟೇಟಿವ್ಸ್ ಆಫ್ ERB ಅಂದರೆ ಅದು ರೇಡಿಯೋ ಆಕ್ಟಿವಿಟಿ ಏನಿದೆ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಬಾಡಿ, ಅದರ ಅಧಿಕಾರಿಗಳು ಅದರದ್ದು ಸದಸ್ಯರಾಗಬೇಕು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಹ ಅದಕ್ಕೆ ಸದಸ್ಯ ಮತ್ತು ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅಟ್ಲೀಸ್ಟ್ 2 ಪ್ರಾಮಿನೆಂಟ್ ಪಬ್ಲಿಕ್ ಪರ್ಸನ್ಸ್ and NGOs to oversee effective implementation of the suggested safeguards and suggest mid-course corrections if any. ಅದರಲ್ಲಿ ಸಾಕಷ್ಟು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದಾರೆ ಈ ಎನ್ವೈರನ್ಮೆಂಟ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ. ಅದರ ಪ್ರಕಾರ ಏನು ಅದರ ನೀರಿನ ಮಟ್ಟ ಸೆಂಟಿಗ್ರೇಡ್ ಏನಿದೆ ಅದು 5 ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಲೇಬಾರದು ಅನ್ನುವಂಥ ಒಂದು ಅವರು ಕಂಡೀಷನ್ ಹಾಕಿದ್ದಾರೆ. ಅದನ್ನು ಮಾನಿಟರ್ ಮಾಡಲಿಕ್ಕೆ ಎಕ್ಸ್ಪರ್ಟ್ ಕಮಿಟಿ ನೇಮಿಸಿದ್ದಾರೆ ಮತ್ತು ಒಂದು ಪಬ್ಲಿಕ್ ಇದ್ದಂಥ ಒಂದು ಕಮಿಟಿಯನ್ನು ಮಾಡಬೇಕಿತ್ತು. ಇನ್ನೂವರೆಗೆ ಕೈಗಾದವರು ನನ್ನ ಮಾಹಿತಿ ಪ್ರಕಾರ ಇನ್ನೂವರೆಗೆ ಮಾಡಿಲ್ಲ. ಅವರು ಯಾವ ರೀತಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಎನ್ವೈರನ್ಮೆಂಟ್ ಏನು ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಎನ್ವೈರನ್ಮೆಂಟ್ ಮಿನಿಸ್ಟ್ರಿಯಿಂದ ಅವರಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಕಂಡೀಷನ್ ಹಾಕಿದ್ದಾರೆ. ಇದನ್ನು ಅವರು ಪೂರೈಸಿದ್ದಾರೋ ಇಲ್ಲವೋ ಅನ್ನೋ ಬಗ್ಗೆಯೂ ಸಂಶಯ ಇದೆ. ಯಾಕಂದರೆ ನಮ್ಮ ಪ್ರಕಾರ ನಾವು ಮಾಹಿತಿ ಹಕ್ಕಿನಗಳಿಗೆ ನಾವು ದಾಖಲೆಗಳನ್ನು ಪಡೆದಾಗ ಅವರು ಆ ರೀತಿಯ ಯಾವುದೇ ದಾಖಲೆಗಳನ್ನು ನಮಗೆ ಒದಗಿಸಿಲ್ಲ. ಅಶೋಕ್ ರಾಣೆ ಮಾತನಾಡಿ, ಕೊಡಸಳ್ಳಿ ಜಲಾಶಯದಿಂದ ನೀರು ಪೂರೈಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಲಾಗಿದೆ. ಅಗತ್ಯ ಜಾಗ ನೀಡಲು ಸ್ಥಳೀಯರು ಸಿದ್ಧರಿದ್ದು ಬೇಕಾದರೆ ಬಾವಿ ನಿರ್ಮಿಸಿ ನೀರು ಪೂರೈಸುವಂತೆಯೂ ಮನವಿ ಮಾಡಲಾಗಿದೆ. ಜುಲೈ 2ರಂದು ನಡೆದ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಕೊಡಸಳ್ಳಿ ಜಲಾಶಯದಿಂದ ನೀರು ಪೂರೈಸುವಂತೆ ಒಮ್ಮತದ ನಿರ್ಣಯ ಕೈಗೊಂಡು ಅಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸನಾತನ್ ಸ್ವರಾಜ್ ಸಂಘದ ಅಧ್ಯಕ್ಷ ವಿನಾಯಕ್ ಸಾವಂತ್, ಗುರು ಸಾವಂತ್, ಕೋಮಲ್ ನಾಗೇಕರ್ ಉಪಸ್ಥಿತರಿದ್ದರು. ಅಲ್ಲಿವರೆಗೆ ಇದೆಯೋ ಇಲ್ಲ ಅನ್ನೋದನ್ನು ಅವರು ತಿಳಿಸಬೇಕಿತ್ತು.
ಪಬ್ಲಿಕ್ಕಿಗೆ ತಿಳಿಸುವುದು ಅವ್ರ ಜವಾಬ್ದಾರಿ. ಯಾಕಂದರೆ ಅವರು ಜೀವದ ಜೊತೆಗೆ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಆ ನೀರನ್ನು ಡ್ಯಾಮ್ ಹೊರಭಾಗಕ್ಕೆ ಬಿಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಪ್ರಾಜೆಕ್ಟಿಂದ ಬರೋ ನೀರನ್ನು ಡ್ಯಾಮ್ ಹೊರಭಾಗಕ್ಕೆ ಅದು ರೀಸೈಕಲ್ ಮಾಡಿಕೊಂಡು ಅದಕ್ಕೆ ಕಳಿಸ್ತಾರೆ ಅವರು. ಕೂಲ್ ಮಾಡಿ ಡ್ಯಾಮ್ ಹೊರಭಾಗಕ್ಕೆ ಬಿಡೋದಕ್ಕೆ ಹೊರಭಾಗಕ್ಕೆ ಬಿಡ್ತಾರೆ. ಅದರಿಂದ ನೀರು ಮತ್ತೆ ಕೂಲ್ ಮಾಡಿದ್ಮೇಲೆ ಭದ್ರಾ ಡ್ಯಾಮಿಗೆ ಸರಬರಾಜು ಆಗ್ತದೆ. ಕೂಲಿಂಗ್ ಸಲುವಾಗಿ ಡ್ಯಾಮ್ ಒಂದು ರಿಯಾಕ್ಟರ್ಸ್ಗಳನ್ನು ಕೂಲ್ ಮಾಡಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಭದ್ರಾ ಡ್ಯಾಮ್ ಅವರು ಅದನ್ನು ರಿಸೋರ್ಸಸ್ ಮಾಡಿಟ್ಟಿದ್ದಾರೆ. ಅದರ ನಂತರ ಮಾಡೋದಾದರೆ ಒಂದು ವೇಳೆ ರೇಡಿಯೇಷನ್ ಮಾಡಿದ್ದು ಅದನ್ನು ಬಿಟಲ್ ಮಾಡಲಿಕ್ಕೆ ಕೊಡಲಿಲ್ಲ, ಸಾಧ್ಯನೇ ಇಲ್ಲ. ರೇಡಿಯೇಷನ್ ಆಕ್ಟಿವಿಟಿ ಜಾಯಿಂಟ್ ಕಂಟ್ರೋಲ್ ಆಫ್ ಎನಿಬಡಿ. ಹಾಗಾಗಿ ಅವರು ಮಾನವ ಜನರ ಪ್ರಾಣಕ್ಕೆ ಅಪಾಯ ಆಗುವಂಥ ಈ ರೀತಿಯ ಯೋಜನೆಯನ್ನು ಮಾಡಬಾರ್ದು. ಯೋಜನೆ ಸರ್ಕಾರದಿಂದ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಪ್ರಶ್ನೆ ಏನಿದೆ, ಇವರು ಜೀವಕ್ಕೆ ಹಾನಿಗಾಗುವಂಥ ಭದ್ರಾ ಡ್ಯಾಮಿನಿಂದ ಬಿಟ್ಟರೆ ನಾಳೆ ಅದಕ್ಕೆ ಜವಾಬ್ದಾರಿ ಯಾರು? ಬೇರೆ ಬೇರೆ ರೋಗ, ಕ್ಯಾನ್ಸರು, ಅಲ್ಸರು ಎಲ್ಲ ಯಾವ ರೀತಿ ರೋಗಗಳು ಆಗ್ಬೋದು. ಅದರಿಂದ ಬೇರಾಗಿ ಮನುಷ್ಯ ಸಾಯಬಹುದು. ಇಂಥ ಪರಿಸ್ಥಿತಿಯಲ್ಲಿ ಅವರು ಜವಾಬ್ದಾರಿ ಅಧಿಕಾರಿಗಳು ಅದನ್ನು ನೋಡಬೇಡ. ಅಟ್ಲೀಸ್ಟ್ ಗ್ಯಾರಂಟಿಗೆ ಯಾರು ಕೊಡ್ತಾರೆ? ಈಗ ನಾಳೆಗೆ ಆ ನೀರು ಕುಡಿದ್ರೆ ಏನೂ ಆಗುವುದಿಲ್ಲ, ಯಾರಿಗೂ ಜೀವಕ್ಕೆ ಅಪಾಯ ಇಲ್ಲ ಅನ್ನುವಂಥ ಗ್ಯಾರಂಟಿ ಯಾರು ಕೊಟ್ಟಿದ್ದಾರೆ ಈಗ? ಸೊ ಅವರು ಇಂಥ ಪರಿಸ್ಥಿತಿಯಲ್ಲಿ ಭದ್ರಾ ಡ್ಯಾಮ್ ಅದರ ಬಗ್ಗೆ ಎನ್ವೈರ್ಮೆಂಟ್ ಕಂಡೀಷನ್ ನೋಡಿದರೆ ನಾವೆಲ್ಲ ಹೆದರ್ಕೊಂಡು ಸಾಯಬೇಕು. ಅಷ್ಟು ಕಂಡೀಷನ್ ಹಾಕಿದ್ದಾರೆ ಅವರಿಗೆ. ಆಲ್ರೆಡಿ ಅದು ರೇಡಿಯೋ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಅದನ್ನು ಕಂಟ್ರೋಲ್ದಲ್ಲಿ ಇಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಇಲ್ಲಿ ಇದೆ ನೋಡಿ, ದ ಟೆಂಪರೇಚರ್ ಡಿಫರೆನ್ಷಿಯಲ್ ಬಿಟ್ವೀನ್ ಕಂಡೆನ್ಸರ್ water at the discharge point and the ambient temperature of the receiving water body should under no circumstances shall be more than 5 centigrade. ಇದನ್ನು ಮಾನಿಟರ್ ಯಾರು ಮಾಡಿದ್ದಾರೆ? ಯಾವ ವರ್ಷದಿಂದ ಮಾನಿಟರ್ ಆಗಿದೆ? ಎವ್ರಿ ಇಯರ್ ಮಾನಿಟರ್ ಮಾಡ್ತಾರೋ ಇಲ್ವೋ? ಇದು ನೋಬಡಿ ಕ್ಯಾನ್ ನೋ. ಪಬ್ಲಿಕ್ ಈಗ ಅಲೌಡ್ ಟು ಗೋ ದೇರ್. ಪರ್ಮಿಷನ್ ತಗೊಳ್ಳೋದು ನಿಮ್ಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಅವರು. ಮತ್ತು ಇದೆಲ್ಲಕ್ಕೆ ಅವರು ಆನ್ಸರ್ ಕೊಡುವುದಿಲ್ಲ. ಹಾಗಾಗಿ ಐದರ್ ದೇ ಹ್ಯಾವ್ ಟು ಆನೆಸ್ಟ್ಲಿ ಪಬ್ಲಿಷ್ ವಾಟ್ ಎವರ್ ದಿ ರಿಸಲ್ಟ್, ಫೈನಲ್ ರಿಸಲ್ಟ್ ಏನಾಗಿದೆಯಪ್ಪ, ನಾವು ಮಾನಿಟರ್ ಮಾಡಿದ್ದು ಇದೆಯೋ ಇಲ್ಲ ಅಲ್ಲಿ ಅನ್ನೋದನ್ನು ಅವರು ಜನರಿಗೆ ತಿಳಿಸ್ಬೇಕು. ಈಗ ಎಷ್ಟೋ ಕ್ಯಾನ್ಸರ್ ಪ್ರಕರಣಗಳು ಆ ಕಡೆಗೆ ಬರ್ತಾ ಇದ್ದಾವೆ ವಿದಿನ್ 20 ಕಿಲೋಮೀಟರ್ಸ್ ರೇಂಜ್ ಒಳಗೆ. ಅವೆಲ್ಲ ಅವ್ರದ್ದು ಕೆಲಸ ಆಗಿತ್ತು ಅದು. ಅದರ ಸಲುವಾಗಿ ಕಮಿಟಿ ಫಾರ್ಮ್ ಮಾಡಿದರು. ಕಮಿಟಿ ಫಾರ್ಮೇ ಮಾಡಿಲ್ಲ ಇವರು ಇನ್ನುವರೆಗೆ. ಐ ಆಮ್ ನಾಟ್ ಶೂರ್ ವೆದರ್ ದೇ ಹ್ಯಾವ್ ಕಮ್. ಗೋಕರ್ಣ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವು ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ಸುಧಾ ನಾರಾಯಣ್ ಪೈ ಕ್ರೀಡಾಂಗಣದಲ್ಲಿ ನಡೆಯಿತು. ದೀಪ ಪ್ರಜ್ವಲನದೊಂದಿಗೆ ಕ್ರೀಡೋತ್ಸವವನ್ನು ಉದ್ಘಾಟಿಸಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಮಾತನಾಡಿ, ಇವರು ಕ್ರೀಡೆಗಳಿಂದ ದೈಹಿಕ ಮಾನಸಿಕ ಸದೃಢತೆ ಸಿಗುವುದಲ್ಲದೆ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಬೆಳೆಯಲು ಇದು ಸಹಕಾರಿಯಾಗುತ್ತದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ್ ಮಾತನಾಡಿ, ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡೋತ್ಸವವನ್ನ ಯಶಸ್ವಿಗೊಳಿಸಿ ಎಂದು ಶುಭ ಹಾರೈಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಉಪಾಧ್ಯಕ್ಷ ರವೀಂದ್ರ ಕೊಡ್ಲೆಕೆರೆ ಮಾತನಾಡಿದ್ರು. ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ಎಲ್ಲ ಗಣ್ಯರು ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದ್ರು. ಶಾಂತಿಯ ದ್ಯೋತಕವಾದ ಪಾರಿವಾಳಗಳನ್ನ ಬಾನಂಗಳಕ್ಕೆ ಹಾರಿಸಿದ್ದ ದೃಶ್ಯ ಅತ್ಯಂತ ರಮಣೀಯವಾಗಿತ್ತು. ಭದ್ರಕಾಳಿ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ವೈಭವ್ ಎಂ ಗಾಂವ್ಕರ್ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಭದ್ರಕಾಳಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂತೋಷ್ ನಾಯಕ್ ಮತ್ತು ಎಲ್ಲ ದೈಹಿಕ ಶಿಕ್ಷಕರು ಸಹಕರಿಸಿದ್ರು. ವೇದಿಕೆಯಲ್ಲಿ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಗೌರವ ಕಾರ್ಯದರ್ಶಿ ಡಾಕ್ಟರ್ ರಾಮಚಂದ್ರ ಮಲ್ಲನ್, ಸಿಬ್ಬಂದಿ ಪ್ರತಿನಿಧಿ ರಾಮಮೂರ್ತಿ ನಾಯಕ್, ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಸ್ಸಿ ನಾಯ್ಕ್, ಭದ್ರಕಾಳಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಿಜಿ ನಾಯಕ್ ದೊರೆ, ವಿಷ್ಣುಗುಪ್ತಾ, ವಿಶ್ವವಿದ್ಯಾಪೀಠದ ಆಡಳಿತಾಧಿಕಾರಿ ಶ್ರೀ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು
ಮಕ್ಕಳು ಮಾತು ಕೇಳದಿದ್ದರೆ ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.